ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಕೇವಲ 30 ದಿನಗಳಲ್ಲಿ ಇಂಗ್ಲೀಷ್ ಸೆಂಟೆನ್ಸ್ ಕಲಿಬೇಕಾ? ಹಾಗಿದ್ರೆ ನೀವು ಸರಿಯಾದ ವಿಡಿಯೋ ನೋಡ್ತಿದ್ದೀರಾ. ಈ 30 ಡೇ ಸ್ಪೋಕನ್ ಇಂಗ್ಲೀಷ್ ಸೀರೀಸ್ನಲ್ಲಿ ಪ್ರತಿದಿನ ಹೊಸ ಇಂಗ್ಲೀಷ್ ಸೆಂಟೆನ್ಸನ್ನು ಕನ್ನಡದ ಮೂಲಕ ತುಂಬ ಸುಲಭವಾಗಿ ಕಲಿಯೋಣ. ನಾನು ಹೇಳೋದನ್ನು ನನ್ನ ಜೊತೆ ರಿಪೀಟ್ ಮಾಡಿ. ಪ್ರತಿದಿನ ಸ್ವಲ್ಪ ಪ್ರಾಕ್ಟೀಸು ಮಾಡಬೇಕು. ಹಾಗೆಯೇ ನಮ್ಮ ಚಾನಲ್ಗೆ ನೀವು ಹೊಸಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗಾದರೆ ತಡ ಯಾಕೆ, ಲೆಟ್ಸ್ ಸ್ಟಾರ್ಟ್. ಮೀ ಅಂದ್ರೆ ನನಗೆ, ನನ್ನನ್ನು ಅಥವಾ ನಾನು. ಶಿ ಇನ್ವೈಟೆಡ್ ಮೀ ಟು ದ ಪಾರ್ಟಿ. ಶಿ ಇನ್ವೈಟೆಡ್ ಮೀ ಟು ದ ಪಾರ್ಟಿ. ಅವಳು ನನ್ನನ್ನ ಪಾರ್ಟಿಗೆ ಕರೆದಳು. ಮೈ ಫ್ರೆಂಡ್ಸ್ ಹೆಲ್ಪ್ ಮೀ ವಿತ್ ಹೋಮ್ ವರ್ಕ್. ಮೈ ಫ್ರೆಂಡ್ಸ್ ಹೆಲ್ಪ್ ಮೀ ವಿತ್ ಹೋಮ್ ವರ್ಕ್. ನನ್ನ ಫ್ರೆಂಡ್ಸ್ ನನಗೆ ಹೋಮ್ವರ್ಕ್ ಮಾಡೋಕೆ ಸಹಾಯ ಮಾಡಿದ್ರು. He gave me a gift. He gave me a gift. ಅವನು ನನಗೆ ಒಂದು ಗಿಫ್ಟ್ ಕೊಟ್ಟ. It is me. It is me. ಅದು ನಾನು. You ಅಂದ್ರೆ ನೀನು, ನಿನಗೆ, ನಿನ್ನನ್ನು, ನೀವು, ನಿಮಗೆ, ನಿಮ್ಮನ್ನು. I saw you at the market. I saw you at the market. ನಾನು ನಿನ್ನನ್ನ ಮಾರ್ಕೆಟ್ನಲ್ಲಿ ನೋಡಿದೆ. Can I call you later? Can I call you later? ನಾನು ನಿನಗೆ ಆಮೇಲೆ ಕಾಲ್ ಮಾಡ್ಲಾ? We will meet you tomorrow. We will meet you tomorrow. ನಾವು ನಿನ್ನನ್ನ ನಾಳೆ ಭೇಟಿ ಮಾಡ್ತೀವಿ. I gave a pen to you ಅಥವಾ I gave you a pen. I gave a pen to you ಅಥವಾ I gave you a pen. ನಾನು ನಿನಗೆ ಪೆನ್ ಕೊಟ್ಟೆ. Him ಅಂದ್ರೆ ಅವನು, ಅವನನ್ನು ಅಥವಾ ಅವನಿಗೆ. I don't know him very well. I don't know him very well. ನನಗೆ ಅವನು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. She called him last night. She called him last night. ಅವಳು ಅವನಿಗೆ ನಿನ್ನೆ ರಾತ್ರಿ ಕಾಲ್ ಮಾಡಿದ್ಲು. The teacher praised him. The teacher praised him. ಟೀಚರ್ ಅವನನ್ನ ಹೊಗಳಿದ್ರು. I gave him a pen. I gave him a pen. ನಾನು ಅವನಿಗೆ ಪೆನ್ ಕೊಟ್ಟೆ. Her ಅಂದ್ರೆ ಅವಳನ್ನು, ಅವಳು, ಅವಳಿಗೆ. I meet her in college. I meet her in college. ನಾನು ಅವಳನ್ನ ಕಾಲೇಜಿನಲ್ಲಿ ಭೇಟಿ ಮಾಡಿದೆ. We invited her for dinner. We invited her for dinner. ನಾವು ಅವಳನ್ನ ಊಟಕ್ಕೆ ಕರೆದ್ವಿ. Do you know her? Do you know her? ನಿನಗೆ ಅವಳು ಗೊತ್ತಾ? I gave her a pen. I gave her a pen. ನಾನು ಅವಳಿಗೆ ಪೆನ್ ಕೊಟ್ಟೆ. It ಅಂದ್ರೆ ಅದು, ಅದನ್ನು. It is a cat. It is a cat. ಅದು ಬೆಕ್ಕು. I found it under the table. I found it under the table. ಅದು ನನಗೆ ಟೇಬಲ್ ಕೆಳಗೆ ಸಿಕ್ತು. Don't touch it. Don't touch it. ಅದನ್ನ ಮುಟ್ಟಬೇಡ. The dog was chasing it. The dog was chasing it. ನಾಯಿ ಅದನ್ನ ಅಟ್ಟಿಸಿಕೊಂಡು ಹೋಯಿತು. Us ಅಂದ್ರೆ ನಮಗೆ, ನಮ್ಮನ್ನು ಅಥವಾ ನಾವು. They gave us free tickets. They gave us free tickets. ಅವರು ನಮಗೆ ಫ್ರೀ ಟಿಕೆಟ್ಸ್ ಕೊಟ್ರು. Our teacher helped us. Our teacher helped us. ನಮ್ಮ ಟೀಚರ್ ನಮಗೆ ಸಹಾಯ ಮಾಡಿದ್ರು. She took us to the museum. She took us to the museum. ಅವಳು ನಮ್ಮನ್ನ ಮ್ಯೂಸಿಯಂಗೆ ಕರ್ಕೊಂಡು ಹೋದ್ಲು. It's us. It's us. ಅದು ನಾವು. Them ಅಂದ್ರೆ ಅವರನ್ನು ಅಥವಾ ಅವರಿಗೆ. I called them yesterday. I called them yesterday. ನಾನು ಅವರಿಗೆ ನಿನ್ನೆ ಕಾಲ್ ಮಾಡಿದ್ದೆ. We saw them at the park. We saw them at the park.
ನಾವು ಅವರನ್ನ ಪಾರ್ಕ್ನಲ್ಲಿ ನೋಡಿದ್ವಿ. ಡೋಂಟ್ ಡಿಸ್ಟರ್ಬ್ ದೆಮ್ ನೌ. ಡೋಂಟ್ ಡಿಸ್ಟರ್ಬ್ ದೆಮ್ ನೌ. ಈಗ ಅವರಿಗೆ ಡಿಸ್ಟರ್ಬ್ ಮಾಡಬೇಡ. ವಿ ಗೇವ್ ದೆಮ್ ದ ಮನಿ. ವಿ ಗೇವ್ ದೆಮ್ ದ ಮನಿ. ನಾವು ಅವರಿಗೆ ದುಡ್ಡು ಕೊಟ್ವಿ. ಇಟ್ಸ್ ದೆಮ್. ಇಟ್ಸ್ ದೆಮ್. ಅದು ಅವರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಇಂಥ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಗಳನ್ನು ಪ್ರತಿದಿನ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೊಸ ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸ್ಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಇಂಗ್ಲಿಷ್ ಕಲಿಯಿರಿ, ಇಂಗ್ಲಿಷ್ ಮಾತನಾಡಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಧನ್ಯವಾದಗಳು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.